ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸ್ಸು ರಾಶಿಯವರ ಮನೆಯಲ್ಲಿ 2 ದಿವ್ಯ ಶಕ್ತಿಗಳ ಪ್ರವೇಶ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತದೆ. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ಧನಸ್ಸು ರಾಶಿಯವರೇ. ನಿಮ್ಮ ಜೀವನದ ಹಿಂದೆ ಕೆಲಸ ಮಾಡುತ್ತಿರುವಂತಹ ಶಕ್ತಿಗಳು ಅತಿ ವಿಶಿಷ್ಟವಾಗಿವೆ. ಇನ್ನು ನಾವು ಹೇಳಲು ಹೊರಟಿರುವಂತಹ ಸತ್ಯವನ್ನು ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿ ಪಡುತ್ತೀರಾ. ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತಿದ್ದಾರೆ. ಅವರ ಸಾನ್ನಿಧ್ಯ ಮಾತ್ರದಿಂದಲೇ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವುಗಳು ಸಂಭವಿಸುತ್ತದೆ. ಅವರು ಕೃಪೆ ತೋರಿದರೆ ನಿಮಗೆ ಗೌರವ, ಯಶಸ್ಸು ಮತ್ತು ಅದೃಷ್ಟ ಲಭಿಸುತ್ತದೆ. ಆದರೆ ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಅವಕಾಶಗಳು ಕೈತಪ್ಪುವಂತಹ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರ ಮನೆಯಲ್ಲಿ ಹಲವಾರು ವರ್ಷಗಳಿಂದ ರಾತ್ರಿ ನಿದ್ದೆಯ ಸಮಯದಲ್ಲಿ ಬರ್ತಿರುವಂತಹ 2 ದಿವ್ಯ ಶಕ್ತಿಗಳು ಯಾವ್ಯಾವು, ಅವರು ಏಕೆ ನಿಮ್ಮ ಮನೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಯಾವ್ಯಾವು, ನಿಮ್ಮನ್ನು ಹಲವಾರು ಬಾರಿ ಮರಣದ ಬಾಯಿಂದ ನಿಮ್ಮನ್ನು ರಕ್ಷಿಸಿದ್ದಾರೆ. ಮಾರ್ಚ್ ತಿಂಗಳ ನಂತರ ನಿಮ್ಮ ಮನೆಯಲ್ಲಿ ನಡೆಯುವುದು ಖಂಡಿತವಾಗಿ ಇದೇ ಆಗಿರುತ್ತದೆ. ಖಂಡಿತವಾಗಿ ಧನಸ್ಸು ರಾಶಿಯವರ ಜೀವನದಲ್ಲಿ ನಾಗದೇವತೆಗಳ ದಿವ್ಯ ಶಕ್ತಿಯ ಬಗ್ಗೆ ಅನೇಕ ಪುರಾಣಗಳಲ್ಲಿ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ವಿಶೇಷವಾಗಿ ಹೇಳಲಾಗಿದೆ. ಕೆಲವೊಮ್ಮೆ ಧನಸ್ಸು ರಾಶಿಯವರ ಮನೆಗೆ 2 ನಾಗದೇವತೆಗಳ ದಿವ್ಯ ಶಕ್ತಿ ಪ್ರವೇಶ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಇದು ಸಾಮಾನ್ಯ ಘಟನೆ ಅಲ್ಲ. ಇದರ ಹಿಂದೆ ಒಂದು ಆಧ್ಯಾತ್ಮಿಕ ಕಾರಣ ಮತ್ತು ದೇವರ ಅನುಗ್ರಹ ಇರುವುದಾಗಿ, ಎಲ್ಲಾ ರೀತಿಯ ತೊಂದರೆಗಳನ್ನು ದೂರ ಮಾಡುವಂತಹ ನಾಗದೇವತೆಗಳ ಶಕ್ತಿ ಧನಸ್ಸು ರಾಶಿಯವರ ಜೀವನವನ್ನು ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ನಾಗದೇವತೆಗಳು ಧನಸ್ಸು ರಾಶಿಯವರ ಜೀವನದಲ್ಲಿ ಪ್ರವೇಶ ಮಾಡುತ್ತಿರೋದು ಅವರ ಮನೆ ಮತ್ತು ಕುಟುಂಬದ ಮೇಲೆ ಒಂದು ರಕ್ಷಣಾತ್ಮಕ ಶಕ್ತಿಯನ್ನು ಸ್ಥಾಪಿಸಲಾಗುತ್ತದೆ ಎಂಬ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಕನಸಿನ ಮೂಲಕ ಕೆಲವು ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಈ ಕನಸುಗಳು ಭಯ ಹುಟ್ಟಿಸುವಂತಿದ್ದರೆ ಜೀವನದಲ್ಲಿ ಆಗಲಿರುವಂತಹ ಬದಲಾವಣೆಗಳ ಬಗ್ಗೆ ಮುಂಚಿತವಾಗಿ ಸೂಚನೆ ನೀಡುತ್ತಿರುವಂತಿರುತ್ತದೆ. ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ಸತ್ಯಪ್ರಿಯರು ಮತ್ತು ಧಾರ್ಮಿಕವಾಗಿ ಮನೋಭಾವವನ್ನು ಹೊಂದಿರುವಂತವರು. ಇಂತಹ ವ್ಯಕ್ತಿಗಳ ಮನೆಗೆ ನಾಗದೇವತೆಗಳು ಬರೋದು, ನಾಗದೇವತೆಗಳ ದಿವ್ಯ ಶಕ್ತಿಗಳು ಪ್ರವೇಶಿಸೋಕೆ ಕಾರಣ ಅವರ ಮನಸ್ಸಿನ ಶುದ್ಧತೆ ಮತ್ತು ಅವರು ದೇವರ ಮೇಲಿರುವಂತಹ ಭಕ್ತಿ ಎಂದು ಹೇಳಲಾಗುತ್ತದೆ. ನಾಗದೇವತೆಗಳು ಸಂತೋಷವಾಗಿದ್ದರೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಕೆಲವರು ಹೇಳುವಂತೆ ಈ ಸಮಯದಲ್ಲಿ ಮನೆಯ ವಾತಾವರಣದಲ್ಲಿ ಒಂದು ವಿಭಿನ್ನವಾದ ಶಾಂತಿ ಕಾಣಿಸುತ್ತದೆ. ಕುಟುಂಬದ ಸದಸ್ಯರ ನಡುವೆ ಇರುವಂತಹ ಕಲಹಗಳು ಕಡಿಮೆಯಾಗುತ್ತೆ ಮತ್ತು ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ. ಇನ್ನೊಂದು ಪ್ರಮುಖವಾದ ಕಾರಣ ಮತ್ತು ಲಾಭವೆಂದರೆ ಆರ್ಥಿಕವಾಗಿ ನಿಧಾನವಾಗಿ ಅಭಿವೃದ್ಧಿ ಕಾಣುವುದು. ನಾಗದೇವತೆಗಳ ಕೃಪೆ ಇದ್ದರೆ ಅಡ್ಡಿಯಾಗಿದ್ದ ಕೆಲಸಗಳು ಪೂರ್ಣವಾಗಲು ಆರಂಭವಾಗುತ್ತದೆ. ಹಲವು ದಿನಗಳಿಂದ ಸಿಲುಕಿಕೊಂಡಿದ್ದಂತಹ ಹಣ, ಕೆಲಸ ಅಥವಾ ಅವಕಾಶಗಳು ನಿಧಾನವಾಗಿ ಸರಿ ಹೋಗುತ್ತದೆ. ಧನಸ್ಸು ರಾಶಿಯವರಿಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಕೆಲಸದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ ಅಥವಾ ಹೊಸ ಆದಾಯದ ಮಾರ್ಗಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ಈ ದಿವ್ಯ ಶಕ್ತಿಗಳು ಯಾರು, ಯಾವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗಿರುತ್ತಾರೆ ಮತ್ತು ಏಕೆ ಧನಸ್ಸು ರಾಶಿಯವರನ್ನೇ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸದಾ ಮುಂದೆ ಸಾಗಲು ಬಯಸುವಂತವರು, ಸಾಹಸ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವವರು. ಇದೇ ಕಾರಣಕ್ಕೆ ಈ ದಿವ್ಯ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಮಾರ್ಗದರ್ಶಕರಂತೆ ಕೆಲಸ ಮಾಡುತ್ತಿದ್ದಾರೆ. ನೀವು ತಪ್ಪು ದಾರಿಗೆ ಹೋಗದಂತೆ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ಅವರುಗಳು ನಿಮ್ಮ ಒಳ ಮನಸ್ಸನ್ನು ಎಚ್ಚರಗೊಳಿಸುತ್ತಾರೆ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಎಲ್ಲವೂ ಸರಿ ಹೋಗುತ್ತಿತ್ತು ಎಂಬ ಕ್ಷಣದಲ್ಲಿ ಏಕಾಏಕಿ ದೊಡ್ಡ ಸಮಸ್ಯೆಗಳು ಎದುರಾಗಿವೆ. ಆದರೆ ಗಮನಿಸಿ, ಪ್ರತಿಯೊಂದು ದೊಡ್ಡ ಸಂಕಷ್ಟದ ಕೊನೆಯಲ್ಲಿ ನಿಮ್ಮನ್ನ ಮೇಲೆತ್ತಿದ ಒಂದು ಅದೃಶ್ಯ ಶಕ್ತಿ ಇದ್ದೇ ಇರುತ್ತದೆ. ನೀವು ಅದನ್ನ ನಿಮ್ಮ ಧೈರ್ಯ ಅಥವಾ ಅದೃಷ್ಟ ಎಂದುಕೊಂಡಿರಬಹುದು, ಆದರೆ ವಾಸ್ತವದಲ್ಲಿ ಅದು ದಿವ್ಯ ರಕ್ಷಣೆಯಾಗಿರುತ್ತದೆ. ಅಪಾಯದ ಅಂಚಿನಲ್ಲಿ ನಿಂತಾಗ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆ ಶಕ್ತಿಗಳು ಕಾಣದ ರೂಪದಲ್ಲಿ ನಿಮ್ಮನ್ನ ಕಾಪಾಡುತ್ತವೆ. ಧನಸ್ಸು ರಾಶಿಯವರೇ, ನಿಮ್ಮ ನೇರವಾದ ಮಾತು, ಸತ್ಯವಂತಿಕೆ, ಸ್ವತಂತ್ರ ಸ್ವಭಾವ ಎಲ್ಲರೂ ಕೂಡ ಇಷ್ಟಪಡೋದಿಲ್ಲ. ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುವಂತವರು ನಿಮ್ಮ ಸುತ್ತಲೂ ಇದ್ದಾರೆ. ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಚಿಂತನೆ, ಕೆಟ್ಟ ದೃಷ್ಟಿಗಳನ್ನು ಅಥವಾ ಗುಪ್ತ ತಂತ್ರಗಳನ್ನು ಬಳಸಿರುವಂತಹ ಸಾಧ್ಯತೆ ಇರುತ್ತದೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇರುತ್ತದೋ ಅವರಿಗೆ ಯಾವುದೇ ನಕಾರಾತ್ಮಕ ಶಕ್ತಿ ದೀರ್ಘಕಾಲ ತೊಂದರೆ ಕೊಡಲಾರದು. ಧನಸ್ಸು ರಾಶಿಯವರೇ, ನಿಮ್ಮ ಸುತ್ತ ದೈವಿಕ ರಕ್ಷಣೆಯ ವಲಯ ಇದೆ. ಖಂಡಿತವಾಗಿ ಇದರಿಂದ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಪ್ರತಿಯೊಂದು ತೊಂದರೆ, ಅಪಾಯದಿಂದ ಕೂಡ ನೀವು ಸುರಕ್ಷಿತವಾಗಿ ಪಾರಾಗುತ್ತೀರಾ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ಮುಂದೆ ಬರುತ್ತಿರುವಂತಹ 4-5 ದಿನಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಸೂಚನೆಯನ್ನು ನೀಡುತ್ತದೆ. ಈ ದಿನಗಳಲ್ಲಿ ನಿಮಗೆ ಹೊಸ ಅವಕಾಶ, ಪ್ರಯಾಣ, ಕೆಲಸದ ಲಾಭ, ಬದಲಾವಣೆ, ಹಣಕಾಸಿನ ಲಾಭದ ಸೂಚನೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡದಾಗಿರುವಂತಹ ವೇಗ ಮತ್ತೊಮ್ಮೆ ಹೆಚ್ಚಾಗುತ್ತದೆ. ಆದರೆ ಎಚ್ಚರಿಕೆ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಳ್ಳುವವರು ಮತ್ತೆ ನಿಮ್ಮ ಹತ್ತಿರ ಬರಬಹುದು. ಆದ್ದರಿಂದ ಎಲ್ಲರಿಗೂ ನಿಮ್ಮ ಯೋಜನೆಯನ್ನು ಬಹಿರಂಗಪಡಿಸಬೇಡಿ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಅಡ್ಡಿ, ಶತ್ರು,
ಹೊರಗಿನ ವ್ಯಕ್ತಿಯಲ್ಲ, ಅದು ನಿಮ್ಮ ಹತ್ತಿರವಿರುವ ಒಬ್ಬ ವ್ಯಕ್ತಿ ಆಗಿರಬಹುದು. ಸದಾ ನಿಮ್ಮ ಬೆಂಬಲದಂತೆ ಮಾತನಾಡುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕಸಿಯುತ್ತಿದ್ದಾನೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ, ನಿಮ್ಮ ಬೆಳವಣಿಗೆಯನ್ನು ಅವನು ಒಳಗೊಳಗೆ ಭಯಪಡಿಸುತ್ತಾನೆ. ಆದರೆ ಈಗ ಕಾಲ ಬದಲಾಗುತ್ತಿದೆ. ಆ ದಿವ್ಯ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದೆ. ಅವನ ನಿಜ ಸ್ವರೂಪ ಹೊರಬರುವ ಸಮಯ ಹತ್ತಿರದಲ್ಲಿದೆ ಮತ್ತು ನೀವು ಸತ್ಯವನ್ನು ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೀರಾ. ಸ್ನೇಹಿತರೆ, ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು: ಜ್ಞಾನಕ್ಕೆ ಮತ್ತು ಒಳ್ಳೆಯ ಕೆಲಸಕ್ಕೆ ನೀವು ಯಾವಾಗಲೂ ಬೆಲೆ ಕೊಡಬೇಕು. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆ 2 ದಿವ್ಯ ಶಕ್ತಿಗಳು ಸಾಮಾನ್ಯವಲ್ಲ, ಅವು ಸ್ವಂತ ನಾಗದೇವತೆಗಳೇ ಆಗಿದ್ದಾರೆ. ಧೈರ್ಯ, ಧರ್ಮ, ಸತ್ಯದ ಮಾರ್ಗದಲ್ಲಿ ನೀವು ನಡೆಯುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ಅದೆಷ್ಟೋ ಕಾಲದಿಂದ ಮೌನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ತಿಳಿದೋ ತಿಳಿಯದೆ ನಿಮ್ಮತ್ತ ಹರಿದು ಬಂದ ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಅಡ್ಡಿಗಳು, ಅಸೂಯೆ ಹಾಗೂ ಕೆಟ್ಟ ದೃಷ್ಟಿಯಂತಹ ಭಾರೀ ಪ್ರಭಾವವನ್ನು ಅವರು ನಿಮ್ಮ ಬಳಿಗೆ ತಲುಪುವ ಮೊದಲೇ ಸಂಪೂರ್ಣವಾಗಿ ನಾಶಪಡಿಸಿದ್ದಾರೆ. ನಿಮಗೆ ಕಾಣದ ಒಂದು ದಿವ್ಯ ಕವಚದಂತೆ ಅವರು ಸದಾ ನಿಮ್ಮ ಸುತ್ತಲೂ ನಿಂತು ನಿಮ್ಮ ಆತ್ಮಶಕ್ತಿಯನ್ನು ದುರ್ಬಲಗೊಳಿಸುವ ಎಲ್ಲ ಪ್ರಯತ್ನಗಳನ್ನು ತಡೆಯುತ್ತಿದ್ದಾರೆ. ಇದೀಗ ಆ ದಿವ್ಯ ರಕ್ಷಣೆಯ ಫಲ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವ ಸಮಯ ಶುರುವಾಗ್ತಾ ಇದೆ. ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ದೊಡ್ಡ ಸಾಧನೆಗಳು, ಅಪ್ರತ್ಯಕ್ಷವಾದ ಅವಕಾಶಗಳು ಮತ್ತು ಸಮಾಜದಲ್ಲಿ ಗೌರವದ ಕ್ಷಣಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಕೈ ಹಾಕುವ ಕಾರ್ಯಗಳಲ್ಲಿ ಸ್ಥಿರತೆ, ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಮನಸ್ಸಿನಲ್ಲಿ ಅಚಲವಾದ ಧೈರ್ಯ ಉಂಟಾಗುತ್ತೆ. ಹಿಂದೆ ತಡೆದಿದ್ದ ಮಾರ್ಗಗಳನ್ನು ಈಗ ಸ್ವಯಂವಾಗಿ ತೆರೆದುಕೊಳ್ಳುತ್ತೆ. ವಿಳಂಬವಾದ ಯಶಸ್ಸು ವೇಗವಾಗಿ ನಿಮ್ಮ ಕಡೆಗೆ ಸಾಗುತ್ತದೆ. ನಾಗದೇವತೆಗಳ ಆಶೀರ್ವಾದದಿಂದ ನಿಮ್ಮ ಬದುಕು ಹೊಸ ದಿಕ್ಕನ್ನು ಪಡೆದುಕೊಳ್ಳುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ನಾಗದೇವತೆಗಳ ಆಶೀರ್ವಾದದಿಂದ ನಿಮ್ಮ ಬದುಕು ಹೊಸ ದಿಕ್ಕನ್ನು ಪಡೆದುಕೊಳ್ಳುತ್ತದೆ. ಈ ಸಮಯ ಭಾಗ್ಯ, ಗೌರವ ಮತ್ತು ಅತೃಪ್ತಿಯೊಂದಿಗೆ ಮುಂದಿನ ಹಂತಕ್ಕೆ ಪ್ರವೇಶ ಮಾಡಲಾಗುತ್ತದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ನಾಗದೇವತೆಗಳ ಕೃಪೆ ನಿಮ್ಮ ಮೇಲೆ ನಿರಂತರವಾಗಿರಬೇಕು. ನೀವು 2 ಮಹತ್ತರವಾದ ವಿಷಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮೊದಲನೆಯದು, ಯಾವುದೇ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೆಟ್ಟ ಮಾತುಗಳನ್ನು ಆಡಬಾರ್ದು. ಮನೆಯಲ್ಲಿ ಇರ್ತಕ್ಕಂಥ ಗೌರವ ಮತ್ತು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಹಿರಿಯರಿಗೆ ಗೌರವ ಕೊಡಬೇಕು. ಭಯ ಅಥವಾ ಕೋಪದಿಂದ ವರ್ತಿಸಬಾರದು. ಶಾಂತವಾಗಿ, ಸುರಕ್ಷಿತವಾಗಿ ಎಲ್ಲವನ್ನ ನಿರ್ವಹಿಸಬೇಕು. ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ಹಾನಿಯನ್ನ ಮಾಡಬಾರ್ದು. ಪ್ರತಿ ತಿಂಗಳು ಬರುವಂತಹ ಹುಣ್ಣಿಮೆ ದಿನ, ಅಮಾವಾಸ್ಯ ದಿನ, ಮಂಗಳವಾರ, ಶುಕ್ರವಾರ ನಾಗ ದೇವಾಲಯಕ್ಕೆ ತೆರಳಿ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಹಾಲನ್ನು ಅರ್ಪಿಸಬೇಕು. ಹಾಲು ಸಮರ್ಪಿಸುವ ಸಮಯದಲ್ಲಿ ಯಾವುದೇ ಬೇಡಿಕೆಗಳಿದ್ದಲೂ ಕೂಡ ಮೊದಲು ಕೃತಜ್ಞತೆಯ ಭಾವನೆಯನ್ನು ತೋರಿಸಬೇಕು. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತೆ. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಈ ದಿವ್ಯ ಶಕ್ತಿಗಳ ಪ್ರಭಾವ ಉತ್ತಮವಾಗಿರುತ್ತದೆ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂತಹ ದೀರ್ಘಕಾಲದ ಸಮಸ್ಯೆಗಳಿಂದ ನಿಧಾನವಾಗಿ ಹೊರಬರುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಮನಸ್ಸಿನ ಒತ್ತಡ ಕಡಿಮೆ ಆಗಬಹುದು, ಮನಸ್ಸಿಗೆ ಶಾಂತಿ ಸಿಗಬಹುದು, ಜೀವನದ ಬಗ್ಗೆ ಹೊಸ ಆತ್ಮವಿಶ್ವಾಸ ಮೂಡಬಹುದು. ಈ ಸಮಯ ಖಂಡಿತವಾಗಿ ಪ್ರಮುಖವಾದ ಬದಲಾವಣೆಗಳು ಆಗುತ್ತದೆ. ಆಧ್ಯಾತ್ಮಿಕವಾಗಿ ಕೂಡ ಈ ಒಂದು ದೊಡ್ಡ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ನಾಗದೇವತೆಗಳು ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಅದರ ಬಗ್ಗೆ ಕನಸು ಕಾಣುವುದು ಎಂದರೆ ದೇವರ ಕಡೆಗೆ ಹೆಚ್ಚು ಭಕ್ತಿ ಅಥವಾ ಪೂಜೆ ಮಾಡುವಂತೆ ಸೂಚನೆ ಎಂದು ಕೆಲವು ಗುರುಗಳು ಹೇಳುತ್ತಾರೆ. ಈ ಸಮಯದಲ್ಲಿ ಧನಸ್ಸು ರಾಶಿಯವರು ದೇವಸ್ಥಾನಕ್ಕೆ ಹೋಗುವುದು, ವಿಶೇಷವಾಗಿ ನಾಗದೇವತೆಗಳ ಪೂಜೆ ಮಾಡೋದು, ಹಾಲು ಅಥವಾ ಹೂವಿನ ಅರ್ಪಣೆ ಮಾಡೋದು ಉತ್ತಮ ಎಂದು ನಂಬಿಕೆ ಇದೆ. ಇದರಿಂದ ನಾಗದೇವತೆಗಳ ಅನುಗ್ರಹ ಇನ್ನಷ್ಟು ಹೆಚ್ಚುತ್ತದೆ. ಇದರ ಜೊತೆಗೆ ನೀವು ಒಂದು ಎಚ್ಚರಿಕೆಯನ್ನು ಕೂಡ ಅನುಸರಿಸಬೇಕು. ನಾಗದೇವತೆಗಳ ದಿವ್ಯಶಕ್ತಿ ಇರುವ ಸಮಯದಲ್ಲಿ ಧನಸ್ಸು ರಾಶಿಯವರು ಸುಳ್ಳು ಮಾತು, ಅನ್ಯಾಯ ಅಥವಾ ಯಾರಿಗೂ ಕೇಡು ಮಾಡುವಂತಹ ಕೆಲಸಗಳಿಂದ ದೂರ ಇರಬೇಕು. ಏಕೆಂದರೆ ದಿವ್ಯ ಶಕ್ತಿಗಳ ಆಶೀರ್ವಾದ ಇರುವಂಥವರು ಸದಾ ಸತ್ಯ, ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎಂಬುದು ಆಧ್ಯಾತ್ಮಿಕ ತತ್ವವಾಗಿದೆ. ಒಳ್ಳೆಯ ಕೆಲಸಗಳನ್ನು ಮಾಡೋದು, ಬಡವರಿಗೆ ಸಹಾಯ ಮಾಡೋದು, ಹಿರಿಯರನ್ನು ಗೌರವಿಸೋದು, ಸತ್ಕಾರ್ಯಗಳನ್ನು ಮಾಡಿದರೆ ಈ ದಿವ್ಯ ಶಕ್ತಿಯ ಅನುಗ್ರಹ ಇನ್ನಷ್ಟು ಬಲವಾಗುತ್ತದೆ. ಒಟ್ಟಿನಲ್ಲಿ ಧನಸ್ಸು ರಾಶಿಯವರ ಮನೆಗೆ 2 ನಾಗದೇವತೆಗಳ ದಿವ್ಯ ಶಕ್ತಿ ಪ್ರವೇಶಿಸುವುದು ಒಂದು ರಕ್ಷಣೆಯ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಇದು ಮನೆಯ ಶಾಂತಿ, ಆರ್ಥಿಕ ಅಭಿವೃದ್ಧಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಹಾಯ ಮಾಡುವಂತಹ ಒಂದು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ದೇವರ ಮೇಲೆ ಭಕ್ತಿ ಇಟ್ಟು ಸಕಾರಾತ್ಮಕ ಜೀವನ ನಡೆಸಿದರೆ ಈ ದಿವ್ಯ ಶಕ್ತಿಯ ಆಶೀರ್ವಾದದಿಂದ ಜೀವನದಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳು ಸಂಭವಿಸಬಹುದು. ಖಂಡಿತವಾಗಿ ನಾಗದೇವತೆಗಳಿಗೆ ಶುಭವಾದ ವಾತಾವರಣ ತುಂಬ ಇಷ್ಟ. ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇರುವಂತಹ ಶಾಂತಿ, ಸ್ವಚ್ಛತೆ ಮತ್ತು ಪವಿತ್ರತೆಯನ್ನು ಗಮನಿಸಿದ್ದೀರಾ. ಅದಕ್ಕೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿನ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿಕೊಳ್ಳಬೇಕು. ನಿಮ್ಮ ಮನೆಯಲ್ಲಿ ಸದಾ ದೇವರ ಅನುಗ್ರಹ ಇರಬೇಕು ಅಂದರೆ ನಾವು ತಿಳಿಸುವಂತಹ ಪರಿಹಾರವನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಮಾಡಬೇಕು. ಖಂಡಿತವಾಗಿ ನಾಗದೇವತೆಗಳು ನಿಮ್ಮ ಮನೆಗೆ ಏಕೆ ಬಂದು ದರ್ಶನ ನೀಡುತ್ತಿದ್ದಾರೆ? ಮೊದಲಿಗೆ ನಾನು ನಿಮಗೆ ಹೇಳಬೇಕಾದದ್ದು ಏನೆಂದರೆ, ನಾಗದೇವತೆಗಳು ಕೆಲವೊಮ್ಮೆ
ಕೆಲವೊಮ್ಮೆ ನಮ್ಮ ಪೂರ್ವಜರ ರೂಪವಾಗಿರ್ಬೋದು ಅಥವಾ ಕುಲದೇವರ ರೂಪವಾಗಿರಬಹುದು. ಅದೇ ರೀತಿ ಪದೇ ಪದೇ ನಾಗದೇವರ ದರ್ಶನವಾಗುತ್ತಿದ್ದರೆ ನಿಮ್ಮ ಪೂರ್ವಜರು ಅಥವಾ ಕುಲದೇವರುಗಳು ನಿಮಗೆ ಯಾವುದೋ ಒಂದು ಸೂಚನೆಯನ್ನು ನೀಡಲು ಬಯಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹೌದು ಸ್ನೇಹಿತರೆ, ನಿಮಗೆ ನಾಗದೇವರ ದರ್ಶನವಾಗುತ್ತಿದ್ದರೆ ಮೊದಲು ನಿಮ್ಮ ಕುಲದೇವರುಗಳ ಮುಂದೆ ಹೋಗಿ ಕ್ಷಮೆ ಕೇಳಬೇಕು. ಏಕೆಂದರೆ ನೀವು ಗೊತ್ತೋ ಗೊತ್ತಿಲ್ಲದೋ ತಿಳಿದೋ ತಿಳಿಯದೆ ಮಾಡಿರುವಂತಹ ತಪ್ಪುಗಳನ್ನು ಕುಲದೇವರುಗಳ ನಿಮಗೆ ಎಚ್ಚರ ವಹಿಸುತ್ತವಂತೆ ಮಾಡ್ತಿರಬಹುದು. ಒಂದು ಆಶೀರ್ವಾದವನ್ನು ಕೂಡ ನೀಡ್ತಿರಬಹುದು. ನೀವು ತಪ್ಪು ಮಾಡುತ್ತಿದ್ದೀಯಾ ಎನ್ನುವಂತಹ ಸೂಚನೆ ಆಗಿರಬಹುದು. ಮುಂದಿನ ಸಮಯವು ಕಷ್ಟಕರವಾಗಬಹುದು ಎಂದು ಅವರು ಸೂಚನೆಯನ್ನು ಕೊಡಬಹುದು. ಹಾಗಾಗಿ ದೇವತೆಗಳು ನಿಮಗೆ ತಪ್ಪು ಮಾಡುತ್ತಿದೆ ಎಂಬ ಸೂಚನೆಯನ್ನು ನೀಡಿದಾಗ ತಾವು ತಕ್ಷಣವೇ ತಪ್ಪುಗಳನ್ನು ನಿಲ್ಲಿಸಬೇಕು. ಇಲ್ಲವಾದರೆ ಭವಿಷ್ಯದಲ್ಲಿ ಸಂಕಷ್ಟಗಳು ಎದುರಾಗಬಹುದು. ಹಾಗೆ ನಿಮ್ಮ ಪೂರ್ವಜರು ಕೂಡ ಯಾವುದೋ ರೂಪದಲ್ಲಿ ನಿಮಗೆ ದರ್ಶನ ನೀಡಬಹುದು, ನಾಗದೇವರ ರೂಪದಲ್ಲೂ ಇರಬಹುದು. ಆದ್ದರಿಂದ ಅಂತಹ ಸೂಚನೆಗಳು ಬಂದರೆ ಮೊದಲು ದೇವರ ಮುಂದೆ ಕ್ಷಮೆ ಕೇಳಿ ತಪ್ಪು ಕೆಲಸವನ್ನು ಬಿಟ್ಟು ಬಿಡಿ, ದಾನ ಧರ್ಮವನ್ನು ಪ್ರಾರಂಭಿಸಿ. ಇನ್ನು ಕೆಲವು ವಿಚಾರಗಳನ್ನು ಹೇಳುತ್ತೇವೆ. ಖಂಡಿತವಾಗಿ ರಾತ್ರಿ 2 ಗಂಟೆ 3 ಗಂಟೆಯ ಸಮಯಕ್ಕೆ ನಿಮ್ಮ ಕನಸಿನಲ್ಲಿ ನಾಗದೇವತೆಗಳು ಬಂದು ಎಚ್ಚರವಾಗುತ್ತಿದ್ದರೆ ನಿಮ್ಮ ಸುತ್ತಮುತ್ತ ಅವರು ಸಂಚರಿಸುತ್ತಿದ್ದಾರೆ ಎಂಬ ಸೂಚನೆ ಸಿಕ್ಕಾಗ ನೀವು ಅದೃಷ್ಟವಂತರು. ಖಂಡಿತವಾಗಿ ಈಗ ನಾಗದೇವತೆಗಳು ನಿಮಗೆ ಬಹಳಷ್ಟು ಒಳ್ಳೆಯದನ್ನು ಮಾಡಲು ಬಂದಿದ್ದಾರೆ ಮತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಅದನ್ನು ತಿಳಿಯದೆ ಮಾಡುವ ತಪ್ಪುಗಳು ಅಡೆತಡೆಗಳಾಗುತ್ತವೆ. ಆದ್ದರಿಂದ ತಂದೆ ತಾಯಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾರೆ ಎನ್ನುವಂತಹ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಬೇಕು. ಸಾಧ್ಯವಾದರೆ ನಾಗದೇವತೆಗಳಿಗೆ ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರ್ತಾರೆ. ನಿಮ್ಮ ಶತ್ರುಗಳು, ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಶತ್ರುಗಳಿದ್ದಾರೆ, ಅವರಿಂದ ಬರತಕ್ಕಂತಹ ತೊಂದರೆಗಳನ್ನು ಅವರು ಖಂಡಿತವಾಗಿ ದೂರ ಮಾಡ್ತಾ ಇದ್ದಾರೆ. ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು ಯಾವುದೇ ರೀತಿಯ ಮಾಟ ಮಂತ್ರ ತಂತ್ರಗಳ ಮೂಲಕ ನಿಮ್ಮನ್ನು ಕೋಪಗೊಳಿಸಬಹುದು, ಜಗಳಕ್ಕೆ ಕರೆಯಬಹುದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ನೀವು ಸಾವಿನ ದವಡೆಯಿಂದ ಹೊರಬಂದಿದ್ದೀರಾ. ಅಪಘಾತದಿಂದ, ಕಾಯಿಲೆಗಳಿಂದ ಅಥವಾ ಯಾವುದೋ ರೀತಿಯ ತೊಂದರೆಗಳಿಂದ ಹಲವಾರು ಬಾರಿ ನೀವು ತಪ್ಪಿಸಿಕೊಂಡಿದ್ದೀರಾ. ಇದಕ್ಕೆಲ್ಲ ಕಾರಣ ನಾಗದೇವತೆಗಳ ಆಶೀರ್ವಾದ. ಆದ್ದರಿಂದ ನಿಮ್ಮ ಜೀವನದಲ್ಲಿ ರಹಸ್ಯವಾಗಿ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವಂತಹ ಆರ್ಥಿಕ ಬೆಳವಣಿಗೆ ಅವಕಾಶವಿದೆ. ನಿಮಗೆ ಸಾಲ ಸಮಸ್ಯೆಗಳಿದ್ರೂ ಸಹ ನೀವು ಅವುಗಳಿಂದ ಹೊರಬರಬಹುದು. ಕೋಟ್ಯಾಧಿಪತಿ ಆಗುವಂತಹ ದಿನಗಳು ಹತ್ತಿರದಲ್ಲಿದೆ ಎಂದು ಹೇಳಬಹುದು. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಭವಿಷ್ಯವಾಣಿ. ಹಿಂದಿನಿಂದ ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಉತ್ತಮವಾದ ಸ್ಥಾನಮಾನಗಳನ್ನು ನೋಡಿ ನಿಮ್ಮ ಮೇಲೆ ಎಲ್ಲರೂ ಕೂಡ ವಿಶೇಷವಾಗಿ ಶತ್ರುಗಳ ತೊಂದರೆ ಹೆಚ್ಚಾಗಬಹುದು. ಈ ನಾಗದೇವತೆಗಳು ನಿಮ್ಮನ್ನು ಮಹಾನ್ ಸ್ಥಾನದಲ್ಲಿ ಇಡಲು ಬಂದಿದ್ದಾರೆ ಮತ್ತು ನೀವು ಅವರನ್ನು ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಪಡೆದುಕೊಳ್ತೀರಾ. ಒಳ್ಳೆಯ ಸುದ್ದಿಗಳು ನಿಮ್ಮ ದಾರಿಗೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಗ್ರಹಗಳ ಸ್ಥಾನಮಾನ ವಿಶ್ಲೇಷಿಸಿ ಇದನ್ನೆಲ್ಲ ಕೂಡ ಸಂಕ್ಷಿಪ್ತವಾಗಿ ವಿವರಿಸಬಹುದು. ನಿಮ್ಮ ಜೀವನದಲ್ಲಿ ಏಕೆ ಇಷ್ಟೊಂದು ಕಷ್ಟಗಳು ಬರುತ್ತಿತ್ತು, ಯಾಕೆ ಇವಾಗ ಕಷ್ಟಗಳು ನಿಂತು ಹೋಗುತ್ತಿದೆ, ನಿಮ್ಮ ಜೀವನದ ಎಲ್ಲ ರೀತಿಯ ಅಡೆತಡೆಗಳಿಗೂ ಕಾರಣ ನಾಗದೇವರುಗಳ ಕೋಪವಾಗಿತ್ತು. ಆದ್ದರಿಂದ ಈ ಸಮಯದಿಂದ ಪ್ರತಿ ಮಂಗಳವಾರ, ಭಾನುವಾರ 2 ಅವಳಿ ನಾಗರು ಕಲ್ಲಿಗೆ ಹೋಗಿ ಹಾಲನ್ನು ಹಾಕಬೇಕು. ಹೂವುಗಳಿಂದ ಪೂಜೆಯನ್ನು ಸಲ್ಲಿಸಬೇಕು. ಓಂ ಸುಬ್ರಹ್ಮಣ್ಯಾಯ ನಮಃ ಮಂತ್ರವನ್ನು ಜಪಿಸಬೇಕು. ಖಂಡಿತವಾಗಿ ಒಂದು ಸಣ್ಣ ಪರಿಹಾರವನ್ನು ಮಾಡ್ತಾ ಬಂದರೆ ಈ ಒಂದು ಪರಿಹಾರದ ಮೂಲಕ ನಿಮ್ಮ ಜೀವನದ ಬೆಳಕು ಇನ್ನಷ್ಟು ಉಜ್ವಲವಾಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಎಲ್ಲ ರೀತಿಯ ತಪ್ಪುಗಳನ್ನು ಸರಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆಯ ಸಾಧ್ಯತೆ ಈ ಸಮಯದಿಂದ ಪ್ರಾರಂಭವಾಗುತ್ತದೆ. ನಾವು ತಿಳಿಸಿರುವಂತಹ ಪರಿಹಾರದ ಮೂಲಕ ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳು, ಸಂಕಷ್ಟಗಳು ದೂರವಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.